ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸರ್ಕಾರ ವಿಶೇಷ ಯೋಜನೆ ರೂಪಿಸಿ ಹುಟ್ಟು ಹಬ್ಬದಂದು ಶಾಸಕ ಪ್ರದೀಪ್ ಈಶ್ವರಿಂದ ಸಿಎಂಗೆ ಮನವಿ. ಬಡವರ ಕೆಲಸ ಮಾಡಿಕೊಡಲು ಮನೆ ಬಾಗಿಲಿಗೆ ತೆರಳುವ ತಾಲೂಕು ದಂಡಾಧಿಕಾರಿ. ಸದಾ ಜನರಿಗಾಗಿ, ಜನರ ಸಮಸ್ಯೆಗಳಿಗಾಗಿ ಸ್ಪಂದಿಸುವ ತಹಶೀಲ್ದಾರ್. ಸ್ವಚ್ಛತೆಗೂ ಸೈ. ಕಾಮಗಾರಿ ನಡೆಸದೆ ಕೋಟ್ಯಾಂತರ ರೂಪಾಯಿ ಬಿಲ್ ಪಾವತಿಗೆ ಮುಂದಾದ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ರೈತ ಸಂಘದಿಂದ ಪ್ರತಿಭಟನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ವಾರ್ತೆಗಳ ವಿವರ. ತಂದೆ ತಾಯಿ ಇಲ್ಲದ ಅವಕಾಶ ವಂಚಿತ ಮಕ್ಕಳ ಕಲ್ಯಾಣಕ್ಕಾಗಿ ಸರ್ಕಾರಿ ಯೋಜನೆ ರೂಪಿಸಬೇಕು. ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನು ಸರ್ಕಾರವೇ ಕೈಗೊಳ್ಳಬೇಕೆಂದು ಶಾಸಕ ಪ್ರದೀಪ್ ಈಶ್ವರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಮಾತಿಗೆ ನಿಲ್ಲುವ ಗಂಡುಗಲಿ ಬಳ್ಳಾಪುರ ಸೀಮೆಯ ಗಂಡು ಹುಲಿ ಪ್ರದೀಪ್ ಈಶ್ವರ್. ಸರಳತೆಗೆ ಸದಾ ಆದ್ಯತೆ ನೀಡುವ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಆಚರಿಸಿಕೊಂಡ ಪ್ರದೀಪ್ ಈಶ್ವರ್ ಅಂಗನವಾಡಿ ಮಕ್ಕಳಿಗೆ ತಮ್ಮ ಸ್ವಂತ ವೆಚ್ಚದಲ್ಲಿ 5,000 ಮಕ್ಕಳಿಗೆ ಬಟ್ಟೆ ಕೊಡಿಸುವ ಕೆಲಸಕ್ಕೆ ಚಾಲನೆ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ವಿಶೇಷ ಎಂದರೆ, ನನಗೆ ಪಕ್ಷ ಅಥವಾ ಸರ್ಕಾರದಲ್ಲಿ ಅವಕಾಶ ನೀಡಿ ಎಂದು ಕೇಳಿ ಶಾಸಕರುಗಳು ಮುಖ್ಯಮಂತ್ರಿ ಬಳಿ ಪತ್ರ ಹಿಡಿದು ತೆರಳುತ್ತಾರೆ. ಆದರೆ ಪ್ರದೀಪ್ ಈಶ್ವರ್ ತನ್ನ ಹುಟ್ಟುಹಬ್ಬದ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದು ಸರ್ಕಾರ ಜನಹಿತಕ್ಕಾಗಿ ಹಲವಾರು ಯೋಜನೆಗಳನ್ನು ಮಾಡುತ್ತಿದೆ. ನಾನು ಒಬ್ಬ ತಂದೆ ತಾಯಿ ಇಲ್ಲದ ಅನಾಥ, ಅವಕಾಶ ಸಿಕ್ಕಿದ್ದಕ್ಕಾಗಿ ಬೆಳೆದಿದ್ದೇನೆ. ರಾಜ್ಯದಲ್ಲಿ ತಂದೆ ತಾಯಿ ಇಲ್ಲದ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಸರ್ಕಾರವೇ ಭರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ನೀಡಿ ಮನವಿ ಮಾಡಿದ್ದಾರೆ. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಒಬ್ಬ ತಹಶೀಲ್ದಾರ್ ಅಂದ್ರೆ ಸಾಕು, ತಟ್ ಅಂತ ನಮ್ಮ ಮನಸ್ಸಿಗೆ ಬರೋದು ಅವರು ಎಸಿ ರೂಮ್ನಲ್ಲಿ ಕುತ್ಕೊಂಡು ಜನರ ಕೈಗೆ ಸಿಗೋಲ್ಲ. ತಾಲೂಕು ಕಚೇರಿಗೆ 10 ಬಾರಿ ಅಲೆದ್ರೂ ಕೆಲಸವಾಗಲ್ಲ. ಕಂದಾಯ ಇಲಾಖೆ ಅಂದ್ರೆ ಮೂಗು ಮುರಿಯುವ ಪರಿಸ್ಥಿತಿ ಇದೆ. ಇಂತಹದ್ರಲ್ಲಿ ಒಬ್ಬ ತಹಶೀಲ್ದಾರ್ ಸಾರ್ವಜನಿಕರ ಕೆಲಸಗಳಿಗೆ ಸ್ಪಂದಿಸುವುದರ ಜೊತೆಗೆ ಪ್ರತಿದಿನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುವ ಮೂಲಕ ಇತರೆ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಇಲ್ಲಿ ನಾವು ಹೇಳಲು ಹೊರಟಿರೋ ಈ ತಹಶೀಲ್ದಾರ್ ಜನಸಾಮಾನ್ಯರಿಗೆ ಸದಾ ಸಿಗುವ ಸರ್ಕಾರಿ ಕೆಲಸಗಳನ್ನು ಮನೆ ಬಾಗಿಲಿಗೆ ತಲುಪಿಸುತ್ತಾ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾ ಕೈಯಲ್ಲಿ ಕುಡುಗೋಲು ಇಟ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡೋಕು ಸೈ ಎನ್ನುವ ಅವರೇ ಗೌರಿಬಿದನೂರಿನ ತಾಲೂಕು ದಂಡಾಧಿಕಾರಿ ಮಹೇಶ್ ಪತ್ರೆ ಅವರು ಗೌರಿಬಿದನೂರು ತಾಲೂಕಿಗೆ ಆಗಮಿಸಿ ಕೇವಲ 1 ವರ್ಷ ತುಂಬುವಷ್ಟರಲ್ಲೇ ತಾಲೂಕಿನ ಜನರ ಮನ ಗೆದ್ದಿದ್ದಾರೆ ಎಂದರೆ ತಪ್ಪಾಗಲಾರದು. ಇವರು ಬೆಳಗ್ಗೆ ಎದ್ದ ಕೂಡಲೇ ತಾಲೂಕಿನ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಹಾಸ್ಟೆಲ್, ಗ್ರಾಮಗಳಲ್ಲಿನ ಸ್ಮಶಾನ ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುತ್ತಾರೆಂದ್ರೆ ನೀವು ನಂಬಲೇಬೇಕು. ಸರ್ಕಾರಗಳಿಂದ ಬರುವ ಸೌಲಭ್ಯಗಳನ್ನು ಸ್ವತಃ ತಾವೇ ಗ್ರಾಮದಲ್ಲಿನ ಮನೆಗಳಿಗೆ ಭೇಟಿ ನೀಡಿ ಸೌಲಭ್ಯ ತಲುಪಿಸುವ ಕೆಲಸ ಮಾಡುತ್ತಾರೆ. ಯಾವುದೇ ಸಮಸ್ಯೆ ಕೇಳಿ ಬಂದಲ್ಲಿ ತಡ ಮಾಡದೆ ಕೂಡಲೇ ಸ್ಪಂದಿಸುತ್ತಾ ತಾಲೂಕಿನಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡುತ್ತಿದ್ದು ಎಲ್ಲಾ ವರ್ಗದ ಜನಸಾಮಾನ್ಯರ ಕೈಗೆ ಎಟಕುವ ಅಧಿಕಾರಿಯಾಗಿದ್ದಾರೆ. ಇನ್ನು ರೈತರ ಜಮೀನುಗಳ ಖಾತೆ ಪಹಣಿ ವಿಚಾರಕ್ಕೆ ಬಂದ್ರೆ, ರೈತರು ಸರ್ಕಾರಿ ಕಚೇರಿಗಳಿಗೆ ಅಲೆದು ಸುಸ್ತಾಗುವ ಈಗಿನ ಕಾಲಘಟ್ಟದಲ್ಲಿ ಮಂಜೂರಾಗಿರುವ ಖಾತೆ ಪಹಣಿಯನ್ನು ಸ್ವತಃ ತಹಶೀಲ್ದಾರ್ ಮಹೇಶ್ ರವರು ರೈತರ ಮನೆ ಬಾಗಿಲುಗಳಿಗೆ ತಲುಪಿಸುವ ಕೆಲಸ ಮಾಡಿ ತಮ್ಮ ಕ್ರಿಯಾಶೀಲತೆಯಿಂದ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಹಳ್ಳಿಗಳಲ್ಲಿನ ಜನರು ಕಚೇರಿಗಳಿಗೆ ಅಲೆಯುವ ಕೆಲಸ ತಪ್ಪಿಸುತ್ತಿದ್ದಾರೆ. ಒಟ್ಟಾರೆ ತಹಶೀಲ್ದಾರ್ ಮಹೇಶ್ ಪತ್ರಿ ಕಾರ್ಯವೈಖರಿ ಬಗ್ಗೆ ತಾಲೂಕಿನ ಜನರ ಬಾಯಲ್ಲಿ ಪ್ರಶಂಸೆಯ ಮಾತು ಕೇಳಿ ಬರುತ್ತಿದೆ. ಈಗಿನ ಸರ್ಕಾರಿ ಅಧಿಕಾರಿಗಳಿಗೆ ಮಹೇಶ್ ಪತ್ರಿಯವರು ಮಾದರಿ ಎಂದರೆ ತಪ್ಪಾಗಲಾರದು.
ಒಳ್ಳೆ ಕೆಲಸ ಮನೆ ಬಂದು ಮನೆಗೂ ಬಂದು ಮುಂಚೆ ಇರೋ ತಹಸೀಲ್ದಾರ್ ಯಾರು ಬಂದಿರಲಿಲ್ಲ. ಈ ತರ ಯಾರು ಬಂದಿಲ್ಲ ಸರ್. ಮನೆ ತಗ ಬಂದು ಕೊಟ್ಟೋಗಾರೆ ಇವರಿಗೆ ಯಾರು ಇದುವರೆಗೆ ನಾವು ಇದ್ದಾಗಿಂದ ಇರ್ತೀವಿ 50 ವರ್ಷದಿಂದ ಯಾರು ಬಂದಿಲ್ಲ ಸರ್. ರೈತರಿಗೆ ಅನ್ನೋದು ಸುಮ್ಮನೆ ಉಳಿತಾ ಇದ್ರೆ ಸಾಕು, ನಮ್ಮ ಹೆಸರಲ್ಲಿ ಐತೋ ಇಲ್ವೋ ಅಂತ ನೋಡಿರಲ್ಲ. ಇವಾಗ ಬಂದಿರೋ ತಹಸೀಲ್ದಾರ್ ಬಂದು ಕೊಟ್ಟೋಗಾರೆ ಮನೆ ತಗ. ತುಂಬಾ ಥ್ಯಾಂಕ್ ಯು ಸರ್. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಎಸ್ಡಿಪಿ ಯೋಜನೆಯಡಿ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಸದೆ ಕೇವಲ ಜಲ್ಲಿ ಹಾಕಿ 2 ಕೋಟಿ ಹಣ ಹೊಡೆಯಲು ಮುಂದಾಗಿರುವ ಗುತ್ತಿಗೆದಾರ ಹಾಗೂ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಬಣದ ಜಿಲ್ಲಾ ಕಾರ್ಯಾಧ್ಯಕ್ಷ ಹುಲ್ಕೂರು ಹರಿಕುಮಾರ್ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಹುಲ್ಕೂರು ಹರಿಕುಮಾರ್ ಮಾತನಾಡಿ, ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ಸಮೀಪ 4.5 ಕಿಲೋಮೀಟರ್ ಮುಳುಬಾಗಿಲು ರೈಲ್ವೆ ಫೀಡರ್ ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು 2022 ನವೆಂಬರ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೇವಲ 10 ಲಕ್ಷದಷ್ಟು ಹಣ ಖರ್ಚು ಮಾಡಿ ಜಲ್ಲಿ ಹಾಕಿ ಹೋದವನು ಮತ್ತೆ ತಿರುಗಿ ನೋಡಲೇ ಇಲ್ಲ. ಇನ್ನು ಈ ಕಾಮಗಾರಿಯ ಗುಣಮಟ್ಟ ಹಾಗೂ ಪೂರ್ಣಗೊಂಡ ಬಗ್ಗೆ ಪರಿಶೀಲನೆ ಮಾಡದೆ ಬಂಗಾರಪೇಟೆ ವಿಭಾಗದ ಅಂದಿನ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದ ಸರಸ್ವತಮ್ಮ ಎಂಬುವವರು 2023 ಫೆಬ್ರವರಿ 2ರಂದು 1.92 ಕೋಟಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ದಾಖಲೆಗಳನ್ನು ಪಡೆದ ರೈತ ಸಂಘದ ಮುಖಂಡರು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಹಣ ಬಿಡುಗಡೆಗೆ ಮುಂದಾಗಿರುವ ಎಇಇ ಅಧಿಕಾರಿ ಸರಸ್ವತಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೆಜಿಎಫ್ ತಾಲೂಕು ಗುಟ್ಟಳ್ಳಿ ಗ್ರಾಮದಲ್ಲಿ ಗುಟ್ಟಳ್ಳಿಯಿಂದ ಈ ಕಡೆ ವಿಕೋಟ ಕ್ರಾಸು ಮತ್ತು ಈ ಕಡೆ ಮಧ್ಯದಲ್ಲಿ ವೆಂಕಟಾಪುರ ಮಧ್ಯದಲ್ಲಿ 4.5 ಕಿಲೋಮೀಟ್ರು ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಕಾಮಗಾರಿಕೆ ನಡೆದಿದೆ. ಇದರಲ್ಲಿ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಈ ರಸ್ತೆಗೆ ಈ ಕಡೆ 1 ಮೀಟ್ರು ಆ ಕಡೆ 1 ಮೀಟ್ರು ಜಲ್ಲಿ ಹಾಕಿ ಅದರ ಮೇಲೆ ತಾರು ಹಾಕಿ ಎಲ್ಲ ಟೋಟಲ್ಗೆ ತಾರು ಹಾಕಬೇಕಾಗಿತ್ತು. ಆದರೆ ಜಲ್ಲಿ ಹಾಕ್ಬಿಟ್ಟು ಬಿಟ್ಟು ಹೊರಟಿದ್ದಾರೆ ಅವರು. ಕಾಂಟ್ರಾಕ್ಟರು ಅಂತ ಗೊತ್ತಾಗ್ತಾ ಇಲ್ಲ, AWR ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಇದು ತುಂಬ ದುರುದ್ದೇಶದಿಂದ ಮಾಡ್ದಂಗಿದೆ. ಇದು ಕೆಲಸಗಳು ಕೆಟ್ಟೋಗಿದೆ, ಜಲ್ಲಿ ಹದಗೆಟ್ಟಿದೆ. ಎಲ್ಲ ತುಂಬ 2 ವೀಲರ್ ಬರ್ತಾರೋ ಎಲ್ಲ ಬಿದ್ದು ಬೀಳ್ತಾ ಇದ್ದಾರೆ. ಮಳೆ ಬಂದ ಮೇಲೆ ಆಯಿತು. ಈ ರಸ್ತೆ ಕಾಮಗಾರಿಕೆ ನಡೆದು 2022 ನವೆಂಬರಲ್ಲಿ ಮಾಡಿದಿರೋದು. ಆದರೆ 2000 ಡಿಸೆಂಬರಲ್ಲೇ ಇದಕ್ಕೆ 2 ಕೋಟಿ ಸ್ಯಾಂಕ್ಷನ್ 1,95,00,000 ಸ್ಯಾಂಕ್ಷನ್ 1,95,00,000 ಸ್ಯಾಂಕ್ಷನ್ ಆಗಿದೆ. ಆದರೆ ಇದು ಯಾವ ಕೆಲಸನೂ ಮುಗ್ದಿಲ್ಲ. ಕೆಲಸ ಮಗೋ ಮುಂಚೆನೇ ಎಲ್ಲನೂ ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. AWR ಅವರು ಅದೇ ಸರಸ್ವತಮ್ಮ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಕಾಮಗಾರಿಕೆ ಹಣ ಇದು. ಈಗ ಟ್ರಾನ್ಸ್ಫರ್ಗೂ ಹೊರಟಿದ್ದಾರೆ. ಇಲ್ಲಿ ಕಾಮಗಾರಿಕೆ ಮುಗಿಸಿಲ್ಲ. ಬಟ್ ಇವಾಗ 2 ಕೋಟಿ ರೂಪಾಯಿ ಕೆಲಸ ಮುಗಿದಿದೆ ಅಂತ ಬಿಲ್ ತೋರಿಸ್ತಾ ಇದ್ದಾರೆ. 2 ಕೋಟಿ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಬಳಿ ಪರ್ಸೆಂಟೇಜ್ ಪಡೆದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿದ್ದಾರೆ. ದಯವಿಟ್ಟು ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಗುತ್ತಿಗೆದಾರ BM ಚಂದ್ರೇಗೌಡ ಹಾಗೂ ಎಇಇ ಎಂ ಸರಸ್ವತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬಣದ ಜಿಲ್ಲಾಧ್ಯಕ್ಷ ಕರಗ ನಾರಾಯಣಸ್ವಾಮಿ, ಅಶೋಕ್, ಮುನಿರತ್ನಂ ರೆಡ್ಡಿ ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದ್ರು.
ದೇವನಹಳ್ಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಮೌನ ಪ್ರತಿಭಟನೆ ನಡೆಸಿ 15 ದಿನದೊಳಗೆ ಬೇಡಿಕೆ ಈಡೇರದಿದ್ದಲ್ಲಿ ಅಮಾರಣಾಂತರ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರಿಗೆ ಮನವಿ ನೀಡಿದ ಪ್ರತಿಭಟನಾಕಾರರು ಬೆಂಗಳೂರಿನಲ್ಲಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದರು. ಹೋರಾಟ ಸಮಿತಿ ಮುಖಂಡರಾದ ವಸಂತಕುಮಾರ್, ದೊಡ್ಡಬಳ್ಳಾಪುರದಲ್ಲಿ 100 ಕೈಗಾರಿಕೆಗಳಿವೆ ಮತ್ತು ಈಗ ಹೊಸ ಕೈಗಾರಿಕಾ ಪ್ರದೇಶಗಳು ಸಹ ಸ್ಥಾಪನೆಯಾಗುತ್ತಿದೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರದಲ್ಲಿ ಇಲ್ಲ. ಕೈಗಾರಿಕೆಗಳಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಲು ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರಿಗೆ ಹೋಗಬೇಕಿದೆ. ಪರಿಶೀಲನೆ ಮಾಡುವಷ್ಟರಲ್ಲಿ 2 ದಿನವಾಗಿರುತ್ತೆ. ಇದರಿಂದ ಅಧಿಕಾರಿಗಳು ಯಾವುದೇ ಸಾಕ್ಷಿಗಳು ಸಿಗದಂತೆ ಆಗಿದೆ. 15 ದಿನದೊಳಗೆ ಬೆಂಗಳೂರಿನಲ್ಲಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರಿಸಬೇಕು. ಇಲ್ಲದಿದ್ದರೆ ಅಮಾರಣಾಂತಿಕ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು. ಮೌನ ಪ್ರತಿಭಟನೆ ಬಾಯಿ ಪಟ್ಟಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಇವತ್ತು ಮೌನ ಪ್ರತಿಭಟನೆ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನಂತಂದ್ರೆ ಈ ಪ್ರತಿಭಟನೆ ಉದ್ದೇಶ ನಮ್ಮ ತಾಲೂಕಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲ. ಯಾವಾಗ DC ಆಫೀಸ್ ಬಂದು ಎಲ್ಲ ಇಲಾಖೆಗಳು ಬಂದಿದೆ, ಕೆಲವೊಂದು ಇಲಾಖೆಗಳಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಬಂದಿಲ್ಲ. ಇದರಿಂದ ನಮಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಇವತ್ತು ದೊಡ್ಡ ತುಮಕೂರು ಕೆರೆ, ಚಿಕ್ಕ ತುಮಕೂರು ಕೆರೆ ಸಂಪೂರ್ಣ ಡೆಡ್ ವಾಟರ್ ಸ್ಟೋರೇಜ್ ಆಗ್ಬಿಟ್ಟಿದೆ. ಈಗ ಅನೇಕ 2 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವಾಗ ಕುಡಿಯೋಕೆ ಜಕ್ಕಲ ನೀರು ಕೊಡ್ತಾವ್ರೆ. ಆದ್ರೆ ಜಕ್ಕಲ ಮನೆಗೂ ನೀರು ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ. ಎಷ್ಟು ಸರಿಯಾಗಿ ಕೊಡೋ ನೀರು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಅದರಿಂದ ನಮಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರ ಬರಬೇಕು ಅಂತ. ಯಾಕೆ ಏನೇ ಒಂದು ದೂರು ಕೊಟ್ಟು ಕೂಡ, ಉದಾಹರಣೆಗೆ ಒಂದು ಸುಮಾರು ಫ್ಯಾಕ್ಟ್ರಿಗಳು ದೂರು ಕೊಟ್ಟಿದ್ದೀವಿ. ಆ ದೂರು ಕೊಟ್ಟಾಗ ಅವ್ರು ಬರೋಲ್ಲ, ಅದು 2 ದಿವಸಕ್ಕೆ ಬರ್ತಾರೆ. ಅಲ್ಲಿ ಏನು ಸುಳಿದಿರಲ್ಲ, ಅವ್ರಿಗೆ ಆಧಾರ ಇರಲ್ಲ, ಆ ತರ ಆಗ್ಬಿಡ್ತಿದೆ. ಅದರಿಂದ ನಮಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರ ಬರಬೇಕು ಅಂತ ಸುಮಾರು 1.5-2 ವರ್ಷಗಳಿಂದ ನಾವು ಕೇಳ್ಕೊಂಡ್ ಬರ್ತಾ ಇದ್ದೀವಿ. ಅದು ಬರ್ತಾ ಇಲ್ಲ. ಇವತ್ತು ಮೌನ ಬಾಯಿಗೆ ಕಪ್ಪು ಪಟ್ಟಿ ತರಿಸಿ ಮನವಿ ಪತ್ರ ಕೊಟ್ಟಿದ್ದೀವಿ. ಮುಂದಿನ 15 ದಿವಸವಾಗಿ ಇದ್ರ ಬಗ್ಗೆ ಏನು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಲಿಲ್ಲ ಅನ್ನೋದಾದ್ರೆ ನಾವು ಅಮಾರಣಾಂತಿಕ ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಸಂವಿಧಾನದ ಅಂಶಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಆಶಯಗಳನ್ನು ಜಾಗೃತಿ ಮೂಡಿಸಲು ಸಂವಿಧಾನ ಜಾಗೃತಿ ಜಾಥಾಗಳನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಬ್ಬರೂ ಸಂವಿಧಾನವನ್ನು ಓದಿ ಅರ್ಥೈಸಿಕೊಳ್ಳಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಮುಂದೆ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ 75ನೇ ಗಣರಾಜ್ಯೋತ್ಸವದ ಸವಿನೆನಪಿನಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸಾರ್ವಜನಿಕ ಸಭೆಗೆ ಶಾಸಕ ಸುಬ್ಬಾರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ಸಂವಿಧಾನವು ಪ್ರತಿಯೊಬ್ಬರಿಗೆ ಹಕ್ಕು ಹಾಗೂ ಕರ್ತವ್ಯಗಳನ್ನು ನೀಡಿದ. ಸಂವಿಧಾನವನ್ನು ಅಳವಡಿಸಿಕೊಂಡ್ರೆ ಮಾತ್ರ ದೇಶದ ಪ್ರಗತಿ ಹೊಂದಲು ಸಾಧ್ಯ ಇದೆ. ಎಲ್ಲರೂ ಒಂದೇ ಸಮಾನತೆ, ಸ್ವಾತಂತ್ರ್ಯತೆ, ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿದಂತೆ ಎಲ್ಲ ಧರ್ಮಗಳಿಗೆ ಸಂವಿಧಾನವೇ ಮಹಾಗ್ರಂಥ ಆಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ರಚನೆಯಿಂದ ಅನೇಕ ಹಕ್ಕುಗಳು ನೀಡಿದೆ. ಮೀಸಲಾತಿ ಕಲ್ಪಿಸಿರುವುದರಿಂದ ಸಾಮಾನ್ಯರು ಸಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದರು. ನಮಗೆ ಬೇಕಾದಂತ ಕೆಲವು ಅಧಿಕಾರ ಸಿಕ್ಕಿದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ದಿವಸ ಈ ಸಂವಿಧಾನ ನಮಗೆ ಡಾಕ್ಟರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ನಮ್ಮ ದೇಶಕ್ಕೆ ಸೂರ್ಯ ಚಂದ್ರ ಇದ್ದಂಗೆ. ಸೂರ್ಯ ಚಂದ್ರ ಈ ದೇಶಕ್ಕೆ ಬೆಳಕು ಕೊಟ್ಟೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಮೂಲಕ ಜೀವನ ಕೊಟ್ಟವರು ಡಾಕ್ಟರ್ ಅಂಬೇಡ್ಕರ್. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾಗೆ ಹಾಗೂ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಪ್ರವಾಸಿ ಮಂದಿರದಿಂದ ಡಾಕ್ಟರ್ HN ವೃತ್ತದವರೆಗೂ ಸಂವಿಧಾನ ಜಾಗೃತಿ ಜಾಥಾದ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಕೀಲು ಕುದುರೆ, ಗಾರು ಬೊಂಬೆ, ಶಾಲಾ ಮಕ್ಕಳ ಬ್ಯಾಂಡ್ ಸೆಟ್, ತಮಟೆ ವಾದನ ಜನಾಕರ್ಷಣೆ ಕೇಂದ್ರ ಬಿಂದುವಾಗಿತ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್ K. ಪಾಟೀಲ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ GV ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಅಧಿಕಾರಿಗಳಾದ ರುದ್ರಮ್ಮ ಶರಣಯ್ಯ ಮತ್ತಿತರರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಡಾಕ್ಟರ್ K. ಸುಧಾಕರ್ಗೆ ಟಿಕೆಟ್ ಕೊಡಬೇಕೆಂದು ಅವರ ಬೆಂಬಲಿಗರು ಬಿಜೆಪಿ ಪಕ್ಷದ ಮುಖಂಡರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಡಾಕ್ಟರ್ K. ಸುಧಾಕರ್ಗೆ ಟಿಕೆಟ್ ಕೊಡಬೇಕೆಂದು ಅವರ ಬೆಂಬಲಿಗರು ಬಿಜೆಪಿ ಪಕ್ಷದ ಮುಖಂಡರು ಒತ್ತಾಯಿಸಿದ್ದಾರೆ.
ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಕಾಂಗ್ರೆಸ್ನಲ್ಲಿದ್ದ ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿಗೆ ತೊಡಕಾಗುತ್ತಿದೆ, ಅನುದಾನ ಬಿಡುಗಡೆಗೊಳ್ಳುತ್ತಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ನೀಡಿದ್ದ ಮೆಡಿಕಲ್ ಕಾಲೇಜು ಕನಕಪುರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಅನ್ನೋ ಕೋಪದಲ್ಲಿ ಪಕ್ಷವನ್ನೇ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡರು. ಮಾತ್ರವಲ್ಲ, ಯಡಿಯೂರಪ್ಪನವರನ್ನ ಸಿಎಂ ಮಾಡುವಲ್ಲೂ ಯಶಸ್ವಿಯಾದರು. ಶಾಸಕರಾಗಿ ಮತ್ತೆ ಗೆದ್ದು ಮಂತ್ರಿಯಾಗಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿ ಉತ್ತಮ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಅವರು ಈ ಬಾರಿ ಸೋತಿದ್ದಾರೆ. ಬಯಲು ಸೀಮೆ ಭಾಗದಲ್ಲಿ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕೆಂದು ಬಿಜೆಪಿ ವರಿಷ್ಠರನ್ನು ಒತ್ತಾಯಿಸಿದ್ದಾರೆ. ಇವತ್ತು ನಮ್ಮ ಅಭಿವೃದ್ಧಿ ನೇತಾರರು, ಈ ಭಾಗದ ಹಿರಿಯ ನಾಯಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರಣ್ಣವರಿಗೆ BJP ಟಿಕೆಟ್ ಕೊಡಬೇಕು ಅಂತ ಇವತ್ತು ನಮ್ಮ ಮೆಗಾ ಮುಖಾಂತರು ಇವತ್ತು ಪ್ರತಿಗೋಷ್ಠಿ ಮುಖಾಂತರವಾಗಿ ಒತ್ತಾಯ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಇವತ್ತು ಕಾಂಗ್ರೆಸ್ನಾಗೆ ಶಾಸಕರಾಗಿದ್ದರು, ಬೋರ್ಡು ಚೇರ್ಮನ್ ಸಹ ಆಗಿದ್ದರು. ಅವರ ದೃಷ್ಟಿ ಕೇಂದ್ರ ಸರ್ಕಾರದಾಗ BJP ಇದೆ, ರಾಜ್ಯದಲ್ಲಿ BJP ಸರ್ಕಾರ ಬರಬೇಕು, ಬಂದರೆ ಈ ನಮ್ಮ ಜಿಲ್ಲೆ ತಾಲೂಕನ್ನು ಅಭಿವೃದ್ಧಿ ಮಾಡ್ಬೋದು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು BJPಯನ್ನು ಸೇರಿದ್ರು. ಅದೇ ರೀತಿ ಅಭಿವೃದ್ಧಿಯನ್ನು ಇವತ್ತು ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಮೆಡಿಕಲ್ ಕಾಲೇಜನ್ನು ತಂದರು, ಈ ಭಾಗಕ್ಕೆ ನೀರನ್ನು ತಂದರು, ಪ್ರತಿ ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ PLD ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ, ಮಾಜಿ ಅಧ್ಯಕ್ಷ P. ನಾಗೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ, ಮಾಜಿ ಅಧ್ಯಕ್ಷ ಕಾಡಿಗಾನಹಳ್ಳಿ ಕೃಷ್ಣಮೂರ್ತಿ, ಆನಂದ ಬಾಬುರೆಡ್ಡಿ ಮತ್ತಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ವಿಧಾನಸಭೆಯ ಅತ್ಯಂತ ಕಿರಿಯ ಶಾಸಕರಲ್ಲೊಬ್ಬರಾದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ್ ಅವರ 38ನೇ ಜನ್ಮದಿನ ಇಂದು. ಅವರ ಸಲಹೆಯಂತೆ ಸರಳ ಹಾಗೂ ದೀನ ದಲಿತರು ಬಡವರಿಗೆ ಸಹಾಯ ನೀಡುವಂತಹ ಕೆಲಸಗಳನ್ನಷ್ಟೇ ಮಾಡಿ ಎಂದು ಸೂಚಿಸಿದ್ದರಿಂದ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು, ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿ ವಿತರಿಸಿ ಹುಟ್ಟುಹಬ್ಬ ಆಚರಿಸಿದ್ರು. ಕತ್ತಲೆ ಹಾಡುವ ನೇರ ನುಡಿ, ಎದುರಾಗುವ ವೈರಿಗೆ ಬೆಂಕಿ ಕಿಡಿ. ಪ್ರದೀಪ್ ಈಶ್ವರ್. ತಮ್ಮ ಮಾತಿನಲ್ಲೇ ಜನರನ್ನ ಮೋಟಿವೇಶನ್ ಮಾಡುವ ವಿಧಾನಸಭೆ ಕಿರಿಯ ಶಾಸಕರುಗಳಲ್ಲಿ ಒಬ್ಬರಾದ ಪ್ರದೀಪ್ ಈಶ್ವರ್ಗೆ 38ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುವಂತೆ ತಮ್ಮ ಅಭಿಮಾನಿಗಳಿಗೆ ಸಲಹೆ ನೀಡಿದ್ದರ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮೊದಲಿಗೆ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ, ನಂತರ ನಗರದ ಜಿಲ್ಲಾಸ್ಪತ್ರೆ ರಸ್ತೆಯಲ್ಲಿರುವ ಕೈವಾರ ತಾತಯ್ಯ ದೇವಾಲಯದಲ್ಲಿ ವಿಶೇಷ ಪೂಜೆ, ನಂತರ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ವಿತರಣೆ, ತದನಂತರ ಕಂದವಾರ ಬಾಗಿಲು ಗುರುಕುಲ ಮಠದ ಅನಾಥ ಮಕ್ಕಳಿಗೆ ಊಟ, ಮಂಚೇನಹಳ್ಳಿ ಶಾಲಾ ಕಾಲೇಜು ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ, ಆಮೇಲೆ ಅಮ್ಮ ಆಂಬ್ಯುಲೆನ್ಸ್ ಚಾಲಕರಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ಅವರ ಹುಟ್ಟೂರು ಪೆರೇಸಂದ್ರದಲ್ಲಿ ಬೃಹತ್ ಮಟ್ಟದ ಲಾಡು ಹಂಚಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಇದರ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಅಲ್ಲಲ್ಲಿ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಕಟ್ಔಟ್ ಹಾಕಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, PM ರಘು, ಮಂಡಿಕಲ್ ಕುಪೇಂದ್ರ, ಡ್ಯಾನ್ಸ್ ಸೀನು, ಪೆರೇಸಂದ್ರ ಬ್ಲಾಕ್ ಅಧ್ಯಕ್ಷ DVR ರಾಜೇಶ್, ಸುರೇಶ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕೇಂದ್ರವಾಗಿ ಕೋಲಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಯ್ಕೆಗೊಂಡಿದ್ದು, ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ 1, 3, 5ನೇ ಸೆಮಿಸ್ಟರ್ ಪದವಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಇದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಲಿದೆ. ಹೀಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗ್ತಿದೆ. ಕೋಲಾರ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀನಿವಾಸ ಗೌಡ ಮತ್ತು ಸಿಬ್ಬಂದಿ ಸ್ವಚ್ಛತಾ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಸ್ವತಃ ಪ್ರಾಂಶುಪಾಲರೇ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದು ಇದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದೆ. ಅಷ್ಟೇ ಅಲ್ಲದೆ ಇದೇ ಫೆಬ್ರವರಿ 14ರಿಂದ
ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು ಪರೀಕ್ಷೆಗಳು ಮುಗಿದ ನಂತರವೇ ಇದೇ ಕಾಲೇಜಿನಲ್ಲಿ ಮೌಲ್ಯಮಾಪನ ನಡೆಯುವುದರಿಂದ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಇನ್ನಿತರ ಕಡೆಗಳಿಂದ ಪ್ರಾಧ್ಯಾಪಕರು ಬಂದು ಇಲ್ಲಿ ಮೌಲ್ಯಮಾಪನ ಮಾಡುತ್ತಾರೆ. ಆದ್ದರಿಂದ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಕಲ್ಪಿಸಿಕೊಡಲಾಗುತ್ತದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸುಮಾರು 250 ಕಾಲೇಜುಗಳಿದ್ದು ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿಯೇ ಮೌಲ್ಯಮಾಪನ ಮಾಡಲಾಗುತ್ತದೆ. ಆದ್ದರಿಂದ ಮೂಲಭೂತ ಸೌಲಭ್ಯಗಳಾದ ನೀರು, ಸ್ವಚ್ಛ ಕೊಠಡಿಗಳು, ವಿದ್ಯುತ್ ಸಂಪರ್ಕ, ಸಿಸಿ ಕ್ಯಾಮೆರಾ ಇನ್ನಿತರ ಸೌಲಭ್ಯಗಳನ್ನು ಆದಷ್ಟು ಬೇಗನೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀನಿವಾಸಗೌಡ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಿರಂತರ ಆದಾಯ ಸೃಷ್ಟಿಸುವುದಕ್ಕಾಗಿ ನನ್ನ ಸ್ವಂತ ಹಣದಿಂದ ಈಗಿರುವ ಕಟ್ಟಡದ ಮೇಲ್ಮಹಡಿಯನ್ನು ಉಚಿತವಾಗಿ ನಿರ್ಮಾಣ ಮಾಡಿಕೊಟ್ಟು ಅದನ್ನ ಬಾಡಿಗೆಗೆ ಕೊಟ್ಟು ಸಹಕಾರ ಸಂಘದ ಉಳಿವಿಗೆ ನನ್ನದೊಂದು ಕೊಡುಗೆ ನೀಡುತ್ತೇನೆ. ಅಲ್ಲದೆ ಉತ್ಪಾದಕರು ಒಳ್ಳೆಯ ಗುಣಮಟ್ಟದ ಹಾಲನ್ನು ನೀಡಲು ಮತ್ತು ಇನ್ನಷ್ಟು ಹಸುಗಳ ಸಾಕಾಣಿಕೆಗೆ ಬೇಕಾದ ಸಹಕಾರ ನೀಡುವುದಾಗಿ ಯಲುವಳ್ಳಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಯಲುವಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ಎನ್ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಮಾತನಾಡಿ, ನಮ್ಮೂರ ಹಾಲು ಡೈರಿ ಪ್ರಾರಂಭವಾಗಿ 35 ವರ್ಷಗಳಾಗಿದೆ. ಇದುವರೆಗೂ ಚುನಾವಣೆ ನಡೆದಿಲ್ಲ. ಪ್ರತಿ ಬಾರಿಯೂ ಅವಿರೋಧ ಆಯ್ಕೆ ಮಾಡಿ ಸಂಘಕ್ಕೆ ಖರ್ಚಾಗುವ ಹಣ ಉಳಿಕೆ ಮಾಡಿದ್ದಾರೆ. ನಮ್ಮೂರಲ್ಲಿ ದ್ರಾಕ್ಷಿ ಹೂವು ಬೆಳೆಗಾರರಿದ್ದಾರೆ. ಹಸು ಸಾಕಾಣಿಕೆ ಹೈನೋದ್ಯಮದಲ್ಲಿ ತೊಡಗಿಸಿಕೊಂಡವರು ಕಡಿಮೆ ಇದ್ದಾರೆ. ನನ್ನ ಅವಧಿಯಲ್ಲಿ ಹಾಲು ಉತ್ಪಾದಕರಿಗೆ ಬ್ಯಾಂಕಿನಿಂದ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಸಹಕಾರ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ. ಡೈರಿಗೆ ಆದಾಯ ಕಡಿಮೆ ಇರೋದ್ರಿಂದ ನಿರಂತರ ಆದಾಯ ಗಳಿಸುವಂತ ಪ್ರಾಪರ್ಟಿ ಮಾಡುವ ಉದ್ದೇಶದಿಂದ ಈಗಿರುವ ಕಟ್ಟಡ ಮೇಲೆ ಮತ್ತೊಂದು ಮಹಡಿ ನಿರ್ಮಾಣವನ್ನು ನನ್ನ ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ ಅವರು, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮದ ಮುಖಂಡರು ಹಾಗೂ ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. 37 ವರ್ಷದಿಂದ ಕೂಡ ಇಲ್ಲಿ ಚುನಾವಣೆ ನಡೆದಿಲ್ಲ. ನಿರ್ದೇಶಕರಿಗಾಗಲಿ ಅಧ್ಯಕ್ಷ ಉಪಾಧ್ಯಕ್ಷರಿಗಾಗಲಿ ಈ ಡೈರಿ ಇತಿಹಾಸದಲ್ಲಿ ಇದುವರೆಗೂ ಚುನಾವಣೆ ನಡೆದಿಲ್ಲ. ಗ್ರಾಮಸ್ಥರ ಸಹಕಾರದಿಂದ ಪಕ್ಷಾತೀತಿಯಾಗಿ ಜಾತ್ಯತೀತವಾಗಿ ನಮ್ಮೆಲ್ಲರ ನಿರ್ದೇಶಕರ ಸಹಕಾರದಿಂದ ಇವತ್ತು ಆವತ್ತಿಂದನೂ ಸತತವಾಗಿ 7 ಬಾರಿನೂ ಅವಿರೋಧ ಆಯ್ಕೆ ನಿರ್ದೇಶಕರಿಗೆ ಪ್ಲಸ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಡೆಸ್ಕೊಂಡು ಇದುವರೆಗೂ ಬಂದಿದ್ದೀವಿ. ಈ ವೇಳೆ ಉಪಾಧ್ಯಕ್ಷರಾದ ಎಚ್ಎಂ ನಾರಾಯಣಸ್ವಾಮಿ, ನಿರ್ದೇಶಕರು ಉಮಾದೇವಿ, ಲಲಿತಮ್ಮ, ಕೃಷ್ಣಪ್ಪ, ಸತ್ಯಪ್ಪ, ಮಾರಪ್ಪ, ಈರೇಗೌಡ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದ್ವಿಚಕ್ರ ವಾಹನಗಳನ್ನು ಕದಿಯುತ್ತಿದ್ದ ಖತರ್ನಾಕ್ ಕಳ್ಳನೊಬ್ಬನನ್ನು ಕೆಂಚಾರ್ಲಹಳ್ಳಿ ಪೊಲೀಸರು ಬಂಧಿಸಿ ಆತನಿಂದ 5 ದ್ವಿಚಕ್ರ ವಾಹನಗಳು ಹಾಗೂ ವಿವಿಧ ಕಂಪನಿಗಳ 5 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ದ್ವಿಚಕ್ರ ವಾಹನಗಳು ಹಾಗೂ ಮೊಬೈಲ್ಗಳನ್ನು ಕದಿಯುತ್ತಿದ್ದ ಖತರ್ನಾಕ್ ಕಳ್ಳ ಬೆಂಗಳೂರಿನ ಡಿಜೆಹಳ್ಳಿ ಗುಂಡುಪಾಬ್ ಬಳಿಯ ನಿವಾಸಿ ಸೈಯದ್ ಆಸಿಫ್ ಬಿನ್ ಶೇಖ್ ಅಕ್ರಮ್ 22 ವರ್ಷದವನಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಡಿಎಲ್ ನಾಗೇಶ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಮುರಳೀಧರ ರವರುಗಳ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಕೆಂಚಾರ್ಲಹಳ್ಳಿ ವೃತ್ತದ ಸಿಐಟಿ ವೆಂಕಟರಾಮಪ್ಪ, ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಬುಧವಾರ ಮಧ್ಯಾಹ್ನ ಮುರುಗಮಲ್ಲಾದ ಚಲಮಕೋಟೆ ಬಳಿ ಗಸ್ತು ಮಾಡಿ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದ ವೇಳೆ ಚಿಂತಾಮಣಿ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಸೈಯದ್ ಆಸಿಫ್ನನ್ನು ತಡೆದು ನಿಲ್ಲಿಸಿದಾಗ ಆಸಾಮಿ ದ್ವಿಚಕ್ರ ವಾಹನವನ್ನು ತಿರುಗಿಸಿಕೊಂಡು ಪರಾರಿಯಾಗುತ್ತಿದ್ದ ವೇಳೆ ಆತನ ಹಿಂಬಾಲಿಸಿ ಹಿಡಿದುಕೊಂಡು ವಾಹನದ ಪರವಾನಗಿ, ಡಿಎಲ್ ಹಾಗೂ ದಾಖಲಾತಿಗಳನ್ನು ಕೇಳಿ ವಿಚಾರಣೆ ನಡೆಸಿದಾಗ ಆತ ಬೆಂಗಳೂರು ನಗರದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಮೊಬೈಲ್ಗಳನ್ನು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದ್ದು, ಕೆಂಚಾರ್ಲಹಳ್ಳಿ ಪೊಲೀಸರು ಸೈಯದ್ ಆಸಿಫ್ನನ್ನು ಬಂಧಿಸಿ ಆತನಿಂದ 1,75,000 ರು ಬೆಲೆ ಬಾಳುವ 5 ದ್ವಿಚಕ್ರ ವಾಹನಗಳು, 60,000 ರು ಬೆಲೆ ಬಾಳುವ ವಿವಿಧ ಕಂಪನಿಗಳ 8 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡು ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನನ್ನ ಅಧಿಕಾರ ಅವಧಿಯಲ್ಲಿ ಸರ್ಕಾರದಿಂದ ಅನುಮೋದನೆಯಾಗಿ ಬಿಡುಗಡೆಯಾದ ಕಾಮಗಾರಿಗಳಿಗೆ ಚಾಲನೆ ನೀಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಂಪಿ ಸತೀಶ್ ಆರಾಧ್ಯ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಮಾಲೂರು ಪಟ್ಟಣದ ಯೋಜನಾ ಪ್ರಾಧಿಕಾರ ಕಚೇರಿಯಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣಪ್ಪ ಅವರಿಗೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಂಪಿ ಸತೀಶ್ ಆರಾಧ್ಯ ಕೆಲವು ಕಾಮಗಾರಿಗಳ ಬಗ್ಗೆ ಮನವಿ ಸಲ್ಲಿಸಿ ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಕಾಮಗಾರಿಗಳಿಗೆ ಚಾಲನೆ ನೀಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಯೋಜನಾ ಪ್ರಾಧಿಕಾರದಲ್ಲಿ ಅನುದಾನಗಳ ಸಮರ್ಪಕ ವಿನಿಯೋಗ ಮತ್ತು ನಾನು ಈ ಹಿಂದೆ ಮಾಲೂರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ 3 ವರ್ಷಕ್ಕೆ ಮಿಗಿಲಾಗಿ ಕಾರ್ಯನಿರ್ವಹಿಸಿದ್ದು, ನನ್ನ ಅವಧಿಯಲ್ಲಿ ಪಟ್ಟಣದ ಕೆರೆ ಅಚ್ಚುಕಟ್ಟು, ಉದ್ಯಾನವನ ನಿರ್ಮಾಣ ಸೇರಿದಂತೆ ಇನ್ನೂ ಹಲವು ಸಮರ್ಪಕ ಯೋಜನೆಗಳು ಅನುಷ್ಠಾನಗೊಂಡಿದ್ದು, ನನ್ನ ನಿರ್ಗಮನದ ನಂತರ ನಡೆದಂತ ಎಲ್ಲ ಸಭೆಗಳ ನಡವಳಿಕೆಗಳು ಮತ್ತು ಅನುಷ್ಠಾನದ ಮಾಹಿತಿಗಳನ್ನು ನನಗೆ ಲಿಖಿತ ರೂಪದಲ್ಲಿ ನೀಡಬೇಕು ಮತ್ತು ನನ್ನ ಅಧಿಕಾರ ಅವಧಿಯಲ್ಲಿ ಬಿಡುಗಡೆಯಾದ ಕಾಮಗಾರಿ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ಚೀಫ್ ಆಫೀಸರ್ ಅವರು ಇಲ್ಲಿ ಸದಸ್ಯರಾಗಿ ಬಂದಿರ್ತಾರೆ, ಆಮೇಲೆ ನಮ್ಮ ಇತಿಹಾಸ ಸಾಹೇಬ್ರು ಇದ್ದಾರೆ, ಅವ್ರಿಗೂ ಸಹ ಒಂದು ಮಾಹಿತಿ ಸಿಕ್ಕಿರುತ್ತೆ. ತಾವು ದಯವಿಟ್ಟು ನನ್ನೊಂದು ರಿಕ್ವೆಸ್ಟು, ತಾವು ಪುರಸಭಾ ಎಲ್ಲ ಸದಸ್ಯರುಗಳಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ಒಂದು ಸಭೆಗಳಲ್ಲಿ ಮೀಟಿಂಗಲ್ಲಿ ಆಗಿದ್ದರಿಂದ ನಡಾವಳಿಗಳನ್ನ ನೀವೆಲ್ಲ ಒಂದೊಂದು ಕಾಪಿ ತಗೊಂಡು, ಯಾಕೆಂತಂದರೆ ಕೆಲವೊಂದು ಮಾಹಿತಿಗಳ ಕೊರತೆ ಇರುತ್ತೆ. ಎಷ್ಟೋ ಜನ ನನ್ನನ್ನು ಬಂದು ಗೈಡ್ಲೈನ್ಸ್ ಕೇಳ್ತಾರೆ, ಈಗ ಮಾಡಿದ್ರೆ ಯಾಕೆ, ಈ ಥರ ಇದೆ, ನಮ್ಮ ಪ್ರಾಬ್ಲಮ್ ಇದೆ, ಅಥವಾ ಹಿಂಗೇನೋ ಕೆಲಸ ಆಗ್ತಾ ಇಲ್ಲ ಅಂತ. ನಾನು ಒಬ್ಬ ಜನಪ್ರತಿನಿಧಿಯಾಗಿ, ನಾನು ಒಬ್ಬ ಜನಗಳ ಸೇವಕನಾಗಿ ಹಲವಾರು ಒಂದು ಕೆಲಸಗಳು ಮಾಡ್ಕೊಂಡು ಬಂದಿರೋದ್ರಿಂದ ನನಗಂಟ ಒಂದು ಮಾಹಿತಿ ಅಂತ ಬಂದಾಗ ನಾವು ಕೇಳಿದಾಗ ಸಂಪೂರ್ಣ ಯಾವುದೇ ರೀತಿಯಾದಂಥ ಮಾಹಿತಿಗಳು ಕೊಡುವುದರಲ್ಲಿ ವಿಫಲ ಆಗಿರ್ತಾರೆ. ನಮ್ಮ ಅಧಿಕಾರಿಗಳು ನಮ್ಮ ದೂರವಾಣಿ ಮುಖಾಂತರ ಕೇಳ್ತೀನಿ, ಅವ್ರು ಯಾವಾಗ ಬರ್ತಾರೋ ಹೋಗಲ್ಲ, ಒಂದು ಡಿಮ್ಯಾಂಡ್ ನೋಟಿಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಯಾವಾಗ ಬರ್ತಾರೆ, ಡಿಮ್ಯಾಂಡ್ ನೋಟ್ ಮೈಂಟೈನ್ ಮಾಡ್ತಾ ಇದ್ದಾರಾ ಇಲ್ಲ, ಅಥವಾ ಕೇಳಿದ್ರೆ ಅಥವಾ ಇನ್ನೊಂದೇನೋ ಕೆಲಸಗಳಿದೆ ಅಂತ ಅಟ್ಲೀಸ್ಟ್ ಒಂದು ಡಿಮ್ಯಾಂಡ್ ನೋಟಿಸಲ್ಲಿ ನಾವಿಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ, ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆಫೀಸಲ್ಲಿ ಮಾಹಿತಿ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಎಂ ರಾಮಮೂರ್ತಿ, ಯೋಜನಾ ಪ್ರಾಧಿಕಾರದ ಸದಸ್ಯ ಹಾಗೂ ಪುರಸಭಾ ಸದಸ್ಯ ಇಂತಿಯಾಜ್ ಖಾನ್ ಇತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಬಾಗೇಪಲ್ಲಿ ಪಟ್ಟಣದ HN ಲಾಡ್ಜ್ ಮೇಲೆ ದಾಳಿ ಮಾಡಿದ ಬಾಗೇಪಲ್ಲಿ ಪೊಲೀಸರು ಒಬ್ಬ ಕಲ್ಕತ್ತಾ ಮೂಲದ ಮಹಿಳೆಯನ್ನ ರಕ್ಷಣೆ ಮಾಡಿ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ಇಬ್ಬರನ್ನು ಬಂಧಿಸಿದ್ದಾರೆ. ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ HN ಲಾಡ್ಜ್ ಮೇಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಬಾಗೇಪಲ್ಲಿ ಪೊಲೀಸರು ಮಹಿಳೆಯನ್ನ ರಕ್ಷಿಸಿ ಇಬ್ಬರು ಬುಕ್ಕಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ರಸ್ತೆಯಲ್ಲಿರುವ ಈ ಲಾಡ್ಜ್ನಲ್ಲಿ ಕೆಲ ದಿನಗಳಿಂದ ವೇಶ್ಯಾವಾಟಿಕೆ ನಡೆಸಲಾಗುತ್ತಿತ್ತು ಎಂದು ತಿಳಿದು ಬಂದಿದ್ದು, ಬಾಗೇಪಲ್ಲಿ ಪೊಲೀಸರಿಂದ ಇದುವರೆಗೂ 20ಕ್ಕೂ ಹೆಚ್ಚು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಾರ್ಚ್ 8ರಿಂದ 11ರವರೆಗೆ ನೆಲಮಂಗಲ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಯಲಿದೆ. ಮಾರ್ಚ್ 9ನೇ ತಾರೀಕಿನಂದು ಸಿದ್ದೇಶ್ವರ ಸ್ವಾಮಿ ಹರ್ಬಲ್ ರಿಸರ್ಚ್ ಸೆಂಟರ್ ಸಾವಿತ್ರಿ ಸಿದ್ಧ ಆಯುರ್ವೇದ ಭಂಡಾರ ಉದ್ಘಾಟನೆಯಾಗಲಿದೆ ಎಂದು ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದ ಆವರಣದಲ್ಲಿ ಮಾರ್ಚ್ 8ರಿಂದ 11ರವರೆಗೆ ಶಿವರಾತ್ರಿ ಆಚರಣೆ ಪ್ರಯುಕ್ತ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಮಾತನಾಡಿ, ಪಾಲನಹಳ್ಳಿ ಶ್ರೀ ಮಠವು ಕಳೆದ 24 ವರ್ಷಗಳಿಂದ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಮಾಡಿಕೊಂಡು ಬಂದಿದೆ. ಈ ಬಾರಿ ಆನೆ ಅಂಬಾರಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಿಯ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ, ಪೌರಾಣಿಕ ನಾಟಕಗಳು, ಸಾಮೂಹಿಕ ವಿವಾಹ ಜರುಗಲಿದೆ. ಜುಲೈ ತಿಂಗಳಲ್ಲಿ ಆದಿಜಾಂಬವ ವಿಶ್ವವಿದ್ಯಾಲಯ ಪ್ರಾರಂಭವಾಗಲಿದ್ದು ಎಲ್ಲರ ಸಹಕಾರದ ಅಗತ್ಯವಿದೆ. 205 ಅಡಿ ಎತ್ತರದ ಆದಿಜಾಂಬವ ಮೂರ್ತಿಯನ್ನು ಶ್ರೀ ಮಠದಲ್ಲಿ ಸ್ಥಾಪಿಸಲಿದ್ದೇವೆ. ಅರುಂಧತಿ ಹಾಗೂ
ಮಾತಂಗ ಚಿತ್ರಣದ ದೇವಾಲಯಗಳು ಜುಲೈ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ದೇಶಿ ಹೋರಿಗಳ ಒಡೆಯ ವರ್ತೂರು ಸಂತೋಷ್ ಆಗಮಿಸಿ ಪ್ರದರ್ಶನ ನೀಡಲಿದ್ದಾರೆ ಎಂದರು. ಓಂ ಗುರುಭ್ಯೋ ನಮಃ. ವರ್ತೂರು ಸಂತೋಷರವರು ಅಂತ ಜ್ಞಾಪಿಸಿಕೊಂಡಾಗ ಬರುತ್ತೆ, ನಮ್ಮ ಭರತಖಂಡದ ಅಚ್ಚುಗಟ್ಟಿನ ಅಧ್ಯಯನದವಾಗಿರ್ತಕ್ಕಂಥದ್ದು 333 ಕೋಟಿ ದೇವತೆಗಳ ವಾಸಸ್ಥಳ ಇರತಕ್ಕಂಥದ್ದು ಸುರಭಿ ಕಾಮಧೇನು ಅಂತ. ಅಂತಹ ವೃಷಭದ ಒಂದು ಹಳ್ಳಿಕಾರ್ ಅಂತ ವೃಷಭವನ್ನ 333 ಕೋಟಿ ದೇವತೆಗಳು ವಾಸಸ್ಥಳದಲ್ಲಿರ್ತಕ್ಕಂತಹ ವೃಷಭದ ಒಂದು ಜೊತೆಯಲ್ಲಿ ಅವರ ಒಂದು ಅಭಿಮತದ ಒಂದು ಶಕ್ತಿಗಳ ಸಾಧಕದಲ್ಲಿರ್ತಕ್ಕಂಥದ್ದು ಯಾವ ರೀತಿ ಚಿನ್ಮಯವಾಗಿ ಬೆಳೆದಿದೆ ಅಂದರೆ ಅವರು ನಾಮಾಂಕಿತ. ಅದರ ಜೊತೆಯಲ್ಲಿ ಬಿಗ್ ಬಾಸಲ್ಲಿ ಇವರು ನಮ್ಮ ಸಂತೋಷರವರು ಬಿಗ್ ಬಾಸಲ್ಲೂ ಕೂಡ ಅವರು ಅವರದೇ ಆದಂತಹ ಒಂದು ಛಾಪನ್ನು ಕರ್ನಾಟಕದಾದ್ಯಂತ ಮೂಡಿಸಿ ಅನೇಕ ಪ್ರಬಂಧ ಮತ್ತು ಅನುಷ್ಠಾನ ಮತ್ತು ಅವರ ಒಂದು ಸಂತೋಷದ ತನುವುಗಳನ್ನೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಬಿತ್ತರಿಸಿದ್ದಾರೆ. ಅವರು ಬರ್ತಕ್ಕಂಥದ್ದು ಸಭೆಯಲ್ಲಿ ಹಿರಿಯರಾದ ಎಲ್ಎನ್ ಸ್ವಾಮಿ, ಡಾಕ್ಟರ್ ಭೀಮರಾಜು, ಬಿಡಿ ದೇವಯ್ಯ, ಡಾಕ್ಟರ್ ಗಂಗಾಧರ ಸ್ವಾಮಿ, ವೀರಯ್ಯ, ಕನಕರಾಜು, ಸಂದೀಪ್, ಮಂಜೇಶ್, ಪ್ರಕಾಶ್, ರವಿ, ಗೋಪಿ ಇನ್ನಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಎಪಿಎಲ್, ಬಿಪಿಎಲ್, ಅಂತ್ಯೋದಯ ಕಾರ್ಡ್ ಹೊಂದಿರುವ ಸಹಕಾರ ಸಂಘಗಳಲ್ಲಿ ಷೇರುದಾರರಾಗಿರುವ ಯಾರೇ ಆಗಲಿ ಯಶಸ್ವಿನಿ ಯೋಜನೆಯಡಿ ಹೆಸರನ್ನು ನೋಂದಾಯಿಸಬಹುದು. ಫೆಬ್ರವರಿ ಅಂತ್ಯದವರೆಗೂ ಕಾಲಾವಕಾಶ ಇದೆ ಎಂದು ಯಶಸ್ವಿನಿ ಆರೋಗ್ಯ ವಿಮೆ ಯೋಜನೆಯ ಜಿಲ್ಲಾ ಸಮನ್ವಯ ಅಧಿಕಾರಿ ನಾಗರಾಜ್ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ ಕೋಚುಮಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಡೇರಿಗಳ ಕಾರ್ಯದರ್ಶಿಗಳಿಗೆ ಯಶಸ್ವಿನಿ ಆರೋಗ್ಯ ವಿಮೆ ಯೋಜನೆ ಕುರಿತು 1 ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಶಸ್ವಿನಿ ಆರೋಗ್ಯ ವಿಮೆ ಯೋಜನೆಯ ಜಿಲ್ಲಾ ಸಮನ್ವಯ ಅಧಿಕಾರಿ ನಾಗರಾಜ್ ಮಾತನಾಡಿ, ಯಶಸ್ವಿನಿ ಆರೋಗ್ಯ ವಿಮೆ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ಪ್ರತಿ ವರ್ಷಕ್ಕೆ ಗರಿಷ್ಠ 5 ಲಕ್ಷದವರೆಗೂ ವಿಮೆ ಸೌಲಭ್ಯ ನೀಡಲಾಗುವುದು. ಯಶಸ್ವಿನಿ ಯೋಜನೆಯಡಿ ಸುಮಾರು 2800ಕ್ಕೂ ಹೆಚ್ಚು ರೋಗಗಳಿಗೆ ಚಿಕಿತ್ಸಾ ಸೌಲಭ್ಯವನ್ನು ನಿಗದಿತ ಎಲ್ಲ ಆಸ್ಪತ್ರೆಗಳಲ್ಲೂ ನೀಡಲಾಗುವುದು. ಪ್ರತಿ ರೋಗದ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗೆ ಇಂತಿಷ್ಟು ಎಂದು ದರವನ್ನು ನಿಗದಿಪಡಿಸಿದ್ದು ಅದರಂತೆ ಹಣವನ್ನು ಸಂದಾಯ ಮಾಡಲಾಗುವುದು ಎಂದು ವಿವರಿಸಿದರು. ಸರ್ಕಾರದಿಂದ ಏನಿದೆಯೋ ಅದನ್ನೇ ಹಾಕಿ ಅಂತಂದಾಗ ಖಂಡಿತ ಅವರು ನಮ್ಮಲ್ಲಿ ಏನು ನಿಗದಿಪಡಿಸಿರ್ತಾರೋ ಅಮೌಂಟ್ ಹಣ, ಆ ಹಣದಲ್ಲೇ ಮಾಡಿ ಕಳಿಸ್ತಾರೆ. ಸೊ ಅವರು ನಮ್ಮನ್ನ ಒಂದ್ಸಲ ಬಲೆ ಬೀಸಿ ನೋಡ್ತಾರೆ, ಬೀಳ್ತಾರೆ ಅಂತ. ಬಲೆ ಬೀಸಿದಾಗ ನಾವು ಬಿದ್ರೆ ಅವರು ಅಮೌಂಟ್ ಅನ್ನ ತಗೊಳ್ತಕ್ಕಂಥದ್ದು ಸಹಜ. ಅದು ಒಂದು. ಇನ್ನೊಂದು ಮೊಣಕಾಲು ಶಸ್ತ್ರಚಿಕಿತ್ಸೆ ಅಂತ ಮಾಡ್ತೀವಿ. ಸೊ ಅಂತ ಸಮಯದಲ್ಲಿ ಐಆರ್ ಇಂಪ್ಲಾಂಟ್ ಅಂತ ಹೋಗ್ತೀವಿ. ಸೊ ಈಗ ನಮಗೆ ಮೊಣಕಾಲು ಜೋಡಣೆಗೆ 1,05,000 ಇದೆ ನಮ್ಮ ಯೋಜನೆಯಲ್ಲಿ. ಎಷ್ಟಿದೆ? 1,05,000. ಸೊ ಅವ್ರೇನ್ ಮಾಡ್ತಾರೆ, ಇದಕ್ಕಿಂತ ಇನ್ನೂ ಉನ್ನತ ಮಟ್ಟದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 2.5 ಲಕ್ಷದವರೆಗೂ ಬಿಲ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ಸೊ ಅದು ಒಂದು. ಮತ್ತೊಂದು ಅಂತಂದ್ರೆ ಸ್ಪೆಷಲ್ ವಾರ್ಡ್. ಈಗ ನಮ್ಮ ಯೋಜನೆಯಲ್ಲಿ ಬರ್ತಕ್ಕಂಥದ್ದು ಜನರಲ್ ವಾರ್ಡ್ ಅಂತ ಹೇಳ್ಬಿಟ್ಟು, ಸ್ಪೆಷಲ್ ವಾರ್ಡ್, ಡಿಲಕ್ಸ್, ಸೆಮಿ ಡಿಲಕ್ಸ್ ಬರೋದಿಲ್ಲ. ಆ ತರ ಏನಾದ್ರೂ ನೀವು ಸೆಮಿ ಡಿಲಕ್ಸ್ ಅಥವಾ ಡಿಲಕ್ಸ್ ಅಥವಾ ಸ್ಪೆಷಲ್ ವಾರ್ಡ್ ಬೇಕು ಅಂದಾಗ ಆ ತಗಲ್ತಕ್ಕಂಥ ವೆಚ್ಚ ಏನಿದೆ ಆ ವಾರ್ಡ್ಸ್ಗೆ ಅದನ್ನ ಫಲಾನುಭವಿಗಳೇ ಅಥವಾ ರೋಗಿ ಕಡೆಯವರೇ ಭರಿಸಬೇಕಾಗುತ್ತೆ. ಕೋಚಿಮಲ್ ನಿರ್ದೇಶಕ ಆರ್ ಶ್ರೀನಿವಾಸರಾಮಯ್ಯ, ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್, ಸಹಕಾರ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಯಲ್ಲಿ ತೊಡಗಿಸಿಕೊಂಡಿರುವ ಬಿಸಿಯೂಟ ನೌಕರರಿಗೆ ಜೂನಿಯರ್ ಕಾಲೇಜು ಆವರಣ, ಪ್ರೌಢಶಾಲಾ ಆವರಣದಲ್ಲಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪ್ರಧಾನಮಂತ್ರಿ ಪೋಷಣ್ ನಿರ್ಮಾಣ ಯೋಜನೆಯಡಿ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನು ಡಿಡಿಪಿಐ ಬೈಲಾಂಜನಪ್ಪ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಭಾಗವಹಿಸಿದರು. ಈ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಬಿಸಿಯೂಟ ಯೋಜನೆಯ ಜಿಲ್ಲಾ ಶಿಕ್ಷಣ ಅಧಿಕಾರಿ ಶೋಭಾ, ಮುಖ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕಿ ಆಶಾ ಮತ್ತಿತರರು ಉಪಸ್ಥಿತರಿದ್ದರು. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ 45 ಜನ ಮಕ್ಕಳಿದ್ದು ಪ್ರತಿದಿನ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡಬೇಕು. ಆದರೆ ಮೆನು ಪ್ರಕಾರ ಅಡುಗೆ ಮಾಡಿಲ್ಲ ಎಂದು ಅಲ್ಲಿನ ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿಗೆ ಕೇಳಿದ್ದಾರೆ. ಇದರಿಂದ ಕೋಪಗೊಂಡ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿಗಳಾದ ಎನ್ ವೇಣು, ಎಸ್ ವೇಣು ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಮಕ್ಕಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ದೂರು ನೀಡಿದ ಅನ್ವಯ ಮೇರೆಗೆ ಹಠಾತ್ ಆಗಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ತೇಜಾನಂದ ರೆಡ್ಡಿ ಘಟನೆ ನಡೆದ ಪಾಳ್ಯಕೆರೆ ನಿಲಯಕ್ಕೆ ಬಂದು ಮಕ್ಕಳನ್ನು ವಿಚಾರಣೆ ಮಾಡಿ ಹಲ್ಲೆ ನಡೆಸಿದ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸುವುದಾಗಿ ಹೇಳಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ರಘು ಹಾಜರಿದ್ದರು. ಶಾಲೆಯಲ್ಲಿ ಊಟ ಸೇವಿಸಿ 2 ಶಿಕ್ಷಕರು ಸೇರಿದಂತೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಸೀನಪ್ಪನಹಳ್ಳಿ ಗ್ರಾಮದ ಶ್ರೀ ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಸಂಭವಿಸಿದೆ. ನಿನ್ನೆ ಮಧ್ಯಾಹ್ನ ಶಾಲೆಯಲ್ಲಿ ಮೊಸರನ್ನ ಸೇವಿಸಿದ್ದ ವಿದ್ಯಾರ್ಥಿಗಳು ರಾತ್ರಿ ಮನೆಗೆ ಹೋದಾಗ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ರಾತ್ರೋರಾತ್ರಿ ಮಕ್ಕಳನ್ನ ಪೋಷಕರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಹಿಪ್ಪಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಅದರಲ್ಲಿ 12 ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಕುಣಿಗಲ್ ಟಿಎಚ್ಒ ಹಾಗೂ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಂಭೀರಗೊಂಡ 10 ವಿದ್ಯಾರ್ಥಿಗಳಿಗೆ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸರ್ಕಾರ ವಿಶೇಷ ಯೋಜನೆ ರೂಪಿಸಿ ಹುಟ್ಟು ಹಬ್ಬದಂದು ಶಾಸಕ ಪ್ರದೀಪ್ ಈಶ್ವರಿಂದ ಸಿಎಂಗೆ ಮನವಿ. ಬಡವರ ಕೆಲಸ ಮಾಡಿಕೊಡಲು ಮನೆ ಬಾಗಿಲಿಗೆ ತೆರಳುವ ತಾಲೂಕು ದಂಡಾಧಿಕಾರಿ, ಸದಾ ಜನರಿಗಾಗಿ, ಜನರ ಸಮಸ್ಯೆಗಳಿಗಾಗಿ ಸ್ಪಂದಿಸುವ ತಹಶೀಲ್ದಾರ್, ಸ್ವಚ್ಛತೆಗೂ ಸೈ. ಕಾಮಗಾರಿ ನಡೆಸದೆ ಕೋಟ್ಯಾಂತರ ರೂಪಾಯಿ ಬಿಲ್ ಪಾವತಿಗೆ ಮುಂದಾದ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ರೈತ ಸಂಘದಿಂದ ಪ್ರತಿಭಟನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.